ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಶ್ರೀ ವ್ಲಾಗರ್ಸ್ ಆ್ಯಂಡ್ ಫ್ರೆಂಡ್ಸ್. ನಾನು ನಿಮ್ಮ ಯಶಸ್ವಿನಿ ದೀಪಕ್. ಇವತ್ತು ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಹಾಗಾದರೆ ಬನ್ನಿ ನೋಡೋಣ ಈ ರೆಸಿಪಿ ಯಾವುದು, ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಮೊದಲಿಗೆ ಇದರ ಹೆಸರು ವೆಜ್ಜಿ ಲೋಡೆಡ್ ಮ್ಯಾಗಿ. ಮಕ್ಕಳಿಗೆ ಬಹಳ ಇಷ್ಟ ಆಗುವಂಥ ರೆಸಿಪಿ, ಹಾಗೆ ವರ್ಕಿಂಗ್ ವುಮೆನ್ಸ್ಗೆ ಮತ್ತು ಬ್ಯಾಚುಲರ್ಸ್ಗೆ ಕೂಡ ಭಾಳ ಹೆಲ್ಪ್ ಆಗೋ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ. ಇಂಗ್ರೀಡಿಯೆಂಟ್ಸ್ ನೋಟ್ ಮಾಡ್ಕೊಳ್ಳಿ. ದಪ್ಪ ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ, ಕ್ಯಾರೆಟ್, ಬೀನ್ಸ್, ಕೊತ್ತಂಬರಿ ಸೊಪ್ಪು, ಹಾಗೆ ಮ್ಯಾಗಿ, ಉಪ್ಪು, ಎಣ್ಣೆ, ಮ್ಯಾಗಿ ಮಸಾಲ, ಬೀನ್ಸ್ ಮತ್ತು ಬಿಡಿಸಿರೋ ಅಂಥ ಬೆಳ್ಳುಳ್ಳಿ ಬೇಕಾಗುತ್ತೆ. ಇದಿಷ್ಟು ಒಂದು ಸೈಡ್ಗೆ ಇಟ್ಕೊಂಡು ಒಂದು ಪ್ಯಾನ್ನ ಕಾಯಕ್ಕೆ ಇಟ್ಕೊಳ್ಳಿ. ನಂತರ ಒಂದು 25 ml ಅಷ್ಟು ಎಣ್ಣೆ ಹಾಕ್ಕೊಂಡು 1 ಕಪ್ ಹೆಚ್ಚಿರೋವಂಥ ಸ್ಲೈಸ್ ಮಾಡಿರೋವಂಥ ಈರುಳ್ಳಿ, 1 ಕಪ್ ಸ್ಲೈಸ್ ಮಾಡಿರೋವಂಥ ಕ್ಯಾಪ್ಸಿಕಮ್, ಒಂದು 4ರಿಂದ 7 ಹೆಸಲು ಬೆಳ್ಳುಳ್ಳಿ, ದೆನ್ ಒಂದು ಅರ್ಧ ಕಪ್ಪಷ್ಟು ಬೀನ್ಸ್, ಅರ್ಧ ಕಪ್ಪಷ್ಟು ಕ್ಯಾರೆಟ್, ಇದನ್ನೆಲ್ಲ ತೊಳೆದು ಹಾಕ್ಕೊಳ್ಳಿ. ವೆಜಿಟೇಬಲ್ಸ್ನ ನಾನು ಕೂಡ ಇಲ್ಲಿ ತೊಳೆದು ಕಟ್ ಮಾಡಿದ್ದೀನಿ. ಹಾಗೆ ಒಂದು 3ರಿಂದ 4 ಹೆಚ್ಚಿರೋ ಅಂಥ ಹಸಿ ಮೆಣಸಿನ್ಕಾಯಿ, ಇದನ್ನೆಲ್ಲ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಒಂದು 3ರಿಂದ 4 ನಿಮಿಷ ಫ್ರೈ ಮಾಡಿ. ಹಾಫ್ ಬಾಯ್ಲ್ಡ್ ಆದರೆ ಸಾಕಾಗುತ್ತೆ, ಪೂರ್ತಿ ಕುಕ್ ಮಾಡೋಕ್ಕೆ ಹೋಗಬೇಡಿ ವೆಜಿಟೇಬಲ್ಸ್ನ. ಇದು ಕ್ರಂಚಿಯಾಗಿದ್ದರೆ ವೆಜಿಟೇಬಲ್ಸ್ ಬಹಳ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಒಂದು 3ರಿಂದ 4 ನಿಮಿಷ ಹುರ್ಕೋಬೇಕು. ಇದು ಹುರ್ಕೊಳ್ಳೋವಾಗ ನೀವು ಉಪ್ಪು ಸೇರಿಸ್ಕೊಳ್ಳಿ, ಯಾಕಂದರೆ ತರಕಾರಿಗೆಲ್ಲ ಹೋಳಿಗೆಲ್ಲ ಉಪ್ಪು ಹಿಡಿಯುತ್ತೆ ಅಂತ. ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಪುಡಿ ಉಪ್ಪು ಹಾಕ್ತಾಯಿದ್ದೀನಿ. ನೀವು ನಿಮ್ಮ ರುಚಿಗೆ ಅನುಗುಣವಾಗಿ ಉಪ್ಪು ಹಾಕ್ಕೋಬೋದು. ಹಾಗೆ 1 ಕಪ್ ಅಂದರೆ 2 ಟೊಮೆಟೊ ತೊಗೊಂಡು ಹೆಚ್ಚಿ ಹಾಕ್ತಾಯಿದ್ದೀನಿ. ಟೊಮೆಟೊ ಅರ್ಧ ಟೇಬಲ್ ಸ್ಪೂನ್ ಸಿಜ್ವಾನ್ ಸಾಸ್ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ಬೇಡ ಅಂದರೆ ನೀವು ಕ್ವಿಟ್ ಮಾಡ್ಕೋಬೋದು ಸಾಸ್ನ. ಹಾಗೆ ಇಲ್ಲಿ ಮ್ಯಾಗಿ ಮಸಾಲ, ಮ್ಯಾಗಿ ಒಳಗೆ ಏನು ಮಸಾಲ ಪ್ಯಾಕೆಟ್ ಬಂದಿರುತ್ತೋ ಆ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 3 ಪ್ಯಾಕೆಟ್ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು 150 ml ಅಷ್ಟು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ 4 ಮ್ಯಾಗಿ ಪ್ಯಾಕೆಟ್ಸ್ ಇದೆ, ಸೊ 150 ml ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಸಣ್ಣದಾಗಿ ಕುದಿ ಬರಬೇಕು ನಿಮಗೆ. ನೋಡಿ, ಈ ಥರ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋಕ್ಕೆ ಬಿಡಿ. ನೀರು ಕುದಿಯೋಕ್ಕೆ ಶುರುವಾಗುತ್ತೆ, ಆವಾಗ ಮ್ಯಾಗಿ ಸೇರಿಸ್ಕೊಬೋದು. ಈಗ ತೊಳೆದು ಬಿಡಿಸಿ ಹೆಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ನೋಡಿ, ಇದು ಒಂದು ಕುದಿ ಬಂದ ಮೇಲೆ ನಾನು ಮ್ಯಾಗಿ ಸೇರಿಸ್ತೀನಿ. ಅಲ್ಲಿವರೆಗೂ ತರಕಾರಿ ಒಂದು ಸ್ವಲ್ಪ ಬಾಯ್ಲ್ ಆಗುತ್ತೆ. ತುಂಬ ಕ್ರಂಚಿಯಾಗೂ ಇರಲ್ಲ, ದೆನ್ ತುಂಬ ಬಾಯ್ಲ್ಡ್ ಆಗೂ ಇರಲ್ಲ, ಮೀಡಿಯಮ್ ಆಗಿ ಇರುತ್ತೆ. ತಿನ್ನೋಕ್ಕೆ ಬಹಳ ರುಚಿಯಾಗಿರುತ್ತೆ. ಕ್ವಿಕ್ಕಾಗಿ ಮಾಡ್ಬೋದು ಈ ರೆಸಿಪಿನ. ನೋಡಿ, ನೀರು ಕುದಿಯೋಕ್ಕೆ ಬಂದಿದೆ. ಈಗ ನಾನು ಮ್ಯಾಗಿ ಹಾಕ್ತಾ ಇದ್ದೀನಿ. ಮ್ಯಾಗಿ ಹಾಕಿದ್ಮೇಲೆ ಒಂದು 3ರಿಂದ 4 ನಿಮಿಷ ಬೆಂದರೆ ಸಾಕಾಗುತ್ತೆ ಇದು. ಬಿಕಾಸ್ ನಿಮಗೆ ತರಕಾರಿ ಎಲ್ಲ ಈಗಾಗಲೇ ಬೆಂದು ಹೋಗಿರುತ್ತೆ, ಅಂದರೆ ಆಫ್ ಬಾಯ್ಲ್ಡ್ ಆಗಿರುತ್ತೆ. ಈಗ ನೋಡಿ, ಮ್ಯಾಗಿ ಹಾಕಿದ್ಮೇಲೆ ಈಗ ಒಂದು 2 ನಿಮಿಷ ಆದಮೇಲೆ ಈ ಸ್ಟೇಜಿಗೆ ಬಂದಿದೆ ಮ್ಯಾಗಿ. ಇನ್ನೊಂದು 1ರಿಂದ 2 ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿ ಸರ್ವ್ ಮಾಡ್ಕೋಬೋದು. ಈ ನೀರಂಶ ಎಲ್ಲ ಹೀರ್ಕೊಳ್ಳುತ್ತೆ, ಮ್ಯಾಗಿ ಬೆಂದಾಗ ನಿಮಗೆ ಕುಗ್ಗುತ್ತೆ. ನೋಡಿ, ಈ ಥರ ಮ್ಯಾಗಿ ಆಗ್ತಾ ಇದೆ. ಇನ್ನು 1-2 ಮಿನಿಟ್ಸಲ್ಲಿ ಮ್ಯಾಗಿ ಆಗುತ್ತೆ. ಅದು ತಣ್ಣಗಾದ್ಮೇಲೆ ನೋಡಿ, ಹೀಗೆ ನಾನು ಸರ್ವ್ ಮಾಡಿದ್ದೀನಿ. ಇದನ್ನು ನೀವು ಸಾಸ್ ಜೊತೆ ಸರ್ವ್ ಮಾಡ್ಬೋದು, ಇಲ್ಲ ಬರೀ ವೆಜ್ಜಿ ಲೋಡೆಡ್ ಅದರಿಂದ ಹಾಗೆ ಚೆನ್ನಾಗಿರುತ್ತೆ. ಬರೀ ಮ್ಯಾಗಿ ತಿನ್ನೋಕ್ಕೆ ಮಸಾಲ ಇರುತ್ತೆ, ಸೊ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈಸಿಯಾಗಿ ಕ್ವಿಕ್ಕಾಗಿ ಮಾಡೋವಂಥ ರೆಸಿಪಿ ತೋರಿಸಿದ್ದೀನಿ. ಇದನ್ನು ನೀವು ಕೂಡ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಬರೀರಿ. ಹಾಗೆ ಮುಂದೆ ಮತ್ತಷ್ಟು ಹೊಸ ರೆಸಿಪಿಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.